ಇನ್ನು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಜೈಲೇ ಗತಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನ. 42ನೇ ACGM ಕೋರ್ಟ್ ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತು. ಸೊ ಅಲ್ಲಿಗೆ ಫೆಬ್ರವರಿ 26ರ ತನಕ ಇವರು ಜೈಲಲ್ಲೇ ಇರಬೇಕು. ಎಂಥ ಸ್ಥಿತಿ! ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿದಾವಲ್ಲ, ಆ ಕೊಟ್ಟಂಥ ಸ್ಟೇಟ್ಮೆಂಟ್ಗಳೇ ಏನಾದರೂ ಮುಳುವಾಗಿಬಿಡ್ತಾ? ಇದು ಸಂಗತಿ. ಅಂತೂ ಇಂತೂ BJP ಶಾಸಕನಿಗೆ ನ್ಯಾಯಾಂಗ ಬಂಧನ. ಒಬ್ಬ ರಾಜಕಾರಣಿ ಅಂದಾದಮೇಲೆ ಸಾವಿರಾರು ಜನ ಪರಿಚಯ ಇರ್ತಾರೆ. ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋರಂಥವ್ರ ಸಂಖ್ಯೆ ಬಹಳ ಇರುತ್ತೆ. ಆದರೆ ನನಗೆ ಗೊತ್ತೇ ಇಲ್ಲ ಅಂತ ವಾದ ಮಾಡ್ತಾಯಿದ್ರು ಭೈರತಿ ಬಸವರಾಜ್. ಅದರ ಪರಿಣಾಮ ನೋಡಿ ಎಲ್ಲಿ ತನಕ ಅವ್ರನ್ನ ಕರ್ಕೊಂಬಂದು ಮುಟ್ಟಿಸ್ತು ಅಂತ. ಹಿಂದೆ ಸರ್ಕಾರ ರಚನೆಗೆ ಕಾರಣ ಆದಂಥ ಒಬ್ಬ ಶಾಸಕ ಆಮೇಲೆ ಬೇರೆ ಬೇರೆ ಕಡೆಗೆ ಅಲಿಬೇಕಾಯಿತು ತಪ್ಪಿಸ್ಕೊಂಡು, ಪೊಲೀಸ್ ಹಿಡಿತಾರೆ ಅಂತ. ಅಂತೂ ಇಂತೂ ಬಂದು ಶರಣಾಗತರಾದರೂ ಕೂಡ ಪೊಲೀಸರವ್ರನ್ನ ಅರೆಸ್ಟ್ ಮಾಡಿದರು. ಈಗ ಅವರಿಗೆ ನ್ಯಾಯಾಂಗ ಬಂಧನ 26ರ ತನಕ.